ಈಗ ನೀವು ಗರಿ ಬಿಡ್ಯಾತ್ರಿ ಸರ, ಈ ಗರಿ ಬಿಡೋದ್ರಿಂದ ಏನು ಕಬ್ಬಿಗೆ ಅನುಕೂಲ ಆಕತ್ರಿ? ಒಂದನೇದೇನು ರೀ, ಕಬ್ಬಿಗೆ ಗರಿ ಬಿಡೋದಂತಾರೆ ಒಳಗೆ ಸ್ವಚ್ಛ ಆಗ್ತೈತೆ. ಒಂದನೇದ್ದು ಕಬ್ಬು ಗದರ ಹಿಡಿತೈತಿ, ಬೆರ್ಸಾಗ್ತೈತಿ. ಯಾವೇ ಪ್ರಾಣಿಗಳು ಸಹಿತ ನಮ್ಮಲ್ಲಿ ಇವಕ್ಕೆ ಬಾಯಿ ಹಾಕೋದ್ರಿ, ಮೇರಿ ಪರಿ ಆಡ್ಬೇಕು. ಅಂದ್ರೆ ಕಬ್ಬು ಸುದಂತ್ರ ಬೆರ್ಸಾಗ್ಬಿಡ್ತೈತೆ, ಕಬ್ಬು ವೇಸ್ಟ್ ಆಗುತ್ತೆ. ಬೇಕಾಗಲ್ರಿ. ಆಮೇಲೆ ಹೋಗ್ರಿ ಹಾಳಿ ಸರಳ ತಂದ್ರಿ ಯಾವುದೇ ಕಾಡ್ಪಡೆ ಸುಮ್ಮನೆ ಅದಕ್ಕೆ ಎಲ್ಲಿ ತೊಂದರೆ ಬರ್ತೈತ್ರಲ್ಲ ಅಲ್ಲಿ ಸೊಂಡ್ಲೆ ಬಿಡಿ ತೊಂದು ಗೊತ್ತ್ರಿ. ಈಗ ಕಬ್ಬು ಕಟಾದ ಕಡಕ ತಿಂದು ಉಗುಳಿ ಹೋಗ್ತೈತ್ರಿ. ಮತ್ತು ತಿನ್ನೋದಟ್ರಿ ಬಡ್ಡ್ಯಾಗ ಬರೀ 1 ಅಥವಾ 2 ಇಂಚ್ ಅಷ್ಟೇ ತಿಂತೈತ್ರಿ. ಉಳ್ಕಿದ್ದೆಲ್ಲ ವೇಸ್ಟ್ ಮಾಡಿ ಅದ್ರ ಸಂಬಂಧ ರೀ. ಇದು ಯಾವ ಕಬ್ಬು ರೀ ಸರ? ಇದು ಹಸ ಚಂದ್ರಗಡ ಅಂತೇಳಿ ಅಂತಾರೆ. ಇದು ಇದ್ರ ಪಕ್ಕ ರೀ ನಂಬರ್ ಗೊತ್ತಿಲ್ಲ, ಆದ್ರೆ ಈ ಥರದ ತಳಿ ಅಂದರೆ SNK ತಳಿ ಅಂತಾರೆ. ಇದು ಇದನ್ನು ಜನವರಿ 8ನೇ ತಾರೀಕು ಹಾಕಿದ್ದು ನಾವು. ಜನವರಿ 8ಕ್ಕೆ ಹಾಕಿರಿ, ನಾಟಿ ಮಾಡಿರಿ. ನಾಟಿ ಮಾಡಿದ ತಕ್ಷಣ ನಾಟಿ ಮಾಡುವಾಗ ರೀ ಯಾವ ಗೊಬ್ಬರ ಉಪಯೋಗಿಸಿದಿರಿ? ನಾವು ಸಾವಯವ ಗೊಬ್ಬರ ರೀ ಪ್ಲಸ್ 20-20-0-13 ಐತ್ರಲ್ಲ ಅದನ್ನೊಂದು ಯೂಸ್ ಮಾಡೀವಿ. ಆಮೇಲೆ ಇದಕ್ಕೆ ಒಂದು 5 ಸ್ಪ್ರೇ ಮಾಡ್ಕೊಂಡು ನೋಡಿದ್ರೆ ತಪ್ಪಳಕ್ಕೆ ಸುಗರಿಕೇನು, ಕೋಮಿಕ್ಕು, ಪಲ್ವಿಕ್ಕು, ಅಮೋನೋ ಆಸಿಡ್ ಅಂತೇಳಿ ಇವು ಸಾವಯವ ಒಳಗೆ ಬರ್ತಾವೆ ರೀ. ಇವನ್ನ ಸ್ಪ್ರೇ ಮಾಡ್ಕೊಂಡು ಬಂದೆ ನಾವು. ಇದಕ್ಕೆ ಮತ್ತೆ ರೀ ಉಣ್ಣಿ ರೋಗದು ಯಾವುದು ಕಂಡೇ ಇಲ್ರಿ ನನಗೆ. ಇಲ್ಲ ಎಲ್ಲ ತೋಟ ಅಡ್ಡೇನು ರೀ. ಅದು ಬರ್ದಂಗೆ ಏನು ಮುನ್ನೆಚ್ಚರಿಕೆ ಮಾಡಿರಿ? ನಾವು ಮುನ್ನೆಚ್ಚರಿಕೆ ಅಂದ್ರೆ ಏನಿಲ್ಲ ರೀ, ನಾವು ಯಾವಾಗ ಅವಕ್ಕೆ ಸಾವಯವ ಪದ್ಧತಿನ ಅಳವಡಿಸ್ಕೊಂಡು ಬಂದ್ರೆ ರೋಗ ಭಾಳ ಅಂದ್ರೆ ಭಾಳ ಕಡಿಮೆ. ಈಗ ಏನಾಯ್ತು ಗೊತ್ತಂದ್ರಿ, ನಾವು ಕೆಮಿಕಲ್ಸ್ ಹಾಕಿ ಭೂಮಿ ಒಳಗನ ರೋಗಗಳನ್ನ ಜಾಸ್ತಿ ಮಾಡಿಬಿಡ್ತಾರೆ. ಹಿಂಗೆ ನನಗೆ ಭೂಮಿಯಿಂದ ಏನಾದ್ರಿ ಉತ್ಪತ್ತಿನ ಹೆಚ್ಚಾಗ್ತಾರೆ. ಹಿಂಗಾಗಿ ಅವಕ್ಕೆ ಏನಾಗುತ್ತೆ ರೀ, ಕಡ್ಡಿ ಉಣ್ಣಿ ರೋಗ ಆಯ್ತು, ಆಮೇಲೆ ಚಿಕ್ಕಿ ರೋಗ ಆಯ್ತು, ಆಮೇಲೆ ಈಗೊಂದು ಬಾಳೆಹಣ್ಣು ಚಿಕ್ಕಿಂಗ್ ಬರತ್ತೆ. ಇದಾಗ ಬರ ಕಡಿಮೆ ಒಳಗೆ ನೋಡ್ಬೇಕಾರೆ ಎಲ್ಲ ಬರೀ ವಾತಾವರಣ ಮಳಿ ಪಳಿ ಹೋಗ್ಬಿಟ್ರೆ ಎಲ್ಲ ಹೊಲದೆಲ್ಲ ಚಿಕ್ಕಿ ಆಗಿ ಬಿಡ್ತಾರೆ. ಹೌದು ರೀ, ಅದನ್ನ ಇಲ್ಲ ರೀ. ಹೌದು ರೀ. ಅಲ್ಲ ಅಲ್ಲ ಅದ